ಅಜೀಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ಪನ್ನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಗೆ ಅಪ್ಲೈ ಮಾಡೋದು ಅಂತ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಅಜೀಮ್ ಪ್ರೇಮ್ಜಿ ಅಂತ ಸರ್ಚ್ ಮಾಡಿ ವೆಬ್ಸೈಟ್ ಬರುತ್ತೆ. ಸೊ ಇದರಲ್ಲಿ ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಮಾತ್ರ ಸ್ಕಾಲರ್ಶಿಪ್ಪು. ನೀವು ಹೊಸ ಅಪ್ಲೈ ಮಾಡ್ತಿದ್ರೆ ರಿಜಿಸ್ಟರ್ ನ್ಯೂ ಅಂತ ಇದೆಯಲ್ಲ, ನೀವು ಅಪ್ಲಿಕೇಶನ್ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೀವಿಯಸ್ ಇಯರ್ ರಿನ್ಯೂವಲ್ ಆದರೆ ಲಾಗಿನ್ ತೊಗೊಳ್ಳಿ. ಸೊ ಅಲ್ಲಿ ಕೇಳುತ್ತೆ ನೀವು ಮೇಲಾ ಫೀಮೇಲ್ ಅಂತ. ಫೀಮೇಲ್ಸಿಗೆ ಮಾತ್ರ ಫೀಮೇಲ್ಸ್ ಸೆಲೆಕ್ಟ್ ಮಾಡಿ. ಸೊ 10th ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೀರಾ ಅಥವಾ 12th ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೀರಾ ಕೇಳುತ್ತೆ, ಎಸ್ ಕೊಡಿ. ಆಮೇಲೆ 11th ಮತ್ತು ಅಂದರೆ 10th ಮತ್ತು 12th ಎರಡೂ ಗೌರ್ಮೆಂಟ್ ಸ್ಕೂಲಲ್ಲೇ ಅಂದರೆ ಅದು ಕರ್ನಾಟಕ ಸ್ಟೇಟಾ ಯಾವ ಸ್ಟೇಟ್ ಅಂತ ಕೇಳುತ್ತೆ, ಸ್ಟೇಟ್ ಚಾಯ್ಸ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಕೊಟ್ಟರೆ ನಿಮ್ಮ ಫೋನ್ ನಂಬರ್ ಕೇಳುತ್ತೆ. ನಿಮ್ಮ ಫೋನ್ ನಂಬರ್ನ ಹಾಕಿ ಆಮೇಲೆ ಸೆಂಡ್ OTP ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಫೋನಿಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಹಾಕಿ. ಅಜೀಮ್ ಪ್ರೇಮ್ಜಿ ಸ್ಕಾಲರ್ಶಿಪ್ ಅಥವಾ ದೀಪಿಕಾ ಸ್ಕಾಲರ್ಶಿಪ್ ಏನಿದ್ರು ಗರ್ಲ್ಸ್ ಸ್ಟೂಡೆಂಟ್ಸಿಗೆ ಮಾತ್ರ. ಅದು 10th ಮತ್ತು PUನ ಅವರು ಗೌರ್ಮೆಂಟ್ ಸ್ಕೂಲಲ್ಲೇ ಕಂಪ್ಲೀಟ್ ಮಾಡಿರಬೇಕು. ಇಲ್ಲ ಅಂತ ಹೇಳಿದ್ರೆ ಅಪ್ಲೈ ಮಾಡಲಿಕ್ಕೆ ಹೋಗಬೇಡಿ, ವೇಸ್ಟ್ ಆಗುತ್ತೆ ಆಯಿತಾ. ಸೊ ಅದಾದಮೇಲೆ ಸಕ್ಸಸ್ಫುಲ್ ಅಂತ ಬರುತ್ತೆ. ನೆಕ್ಸ್ಟು ನಿಮ್ಮ ನೇಮ್ ಕೇಳುತ್ತೆ, SLCಯಲ್ಲಿ ಹೇಗಿದೆ ನೇಮ್ ಹಾಕಿ. ಆಮೇಲೆ ಲ್ಯಾಂಗ್ವೇಜ್ ಚಾಯ್ಸ್ ಮಾಡಿ, ಮೆಸೇಜ್ ಯಾವ ಲ್ಯಾಂಗ್ವೇಜಲ್ಲಿ ಬೇಕಂತ. ನೆಕ್ಸ್ಟ್ ಆಧಾರ್ ನಂಬರ್ ಹಾಕಿ. ಅದಾದಮೇಲೆ 12th ಪಾಸ್ಔಟ್ ಆದ್ದು ಸ್ಟೇಟು ಮತ್ತು ಡಿಸ್ಟ್ರಿಕ್ಟ್ ಕೇಳುತ್ತೆ, ಯಾವ ಸ್ಟೇಟ್ ಮತ್ತು ಡಿಸ್ಟ್ರಿಕ್ಕಿಂದ ಪಾಸ್ಔಟ್ ಆಗಿದ್ದೀರಾ ಅದನ್ನು ಹಾಕಿ. ನೆಕ್ಸ್ಟ್ ಅಲ್ಲಿ ಪಾಸ್ವರ್ಡ್ ಅಂತ ಆಪ್ಷನ್ ಇದೆ. ಸೊ ಪಾಸ್ವರ್ಡನ್ನು ಸೆಟ್ ಮಾಡಬೇಕು. ಪಾಸ್ವರ್ಡ್ ಸೆಟ್ ಮಾಡಲಿಕ್ಕೆ ಕ್ಯಾಪಿಟಲ್ ಲೆಟರ್ ಒಂದು ಇರಬೇಕು, ಉಳಿದು ಸ್ಮಾಲ್ ಲೆಟರ್ಸ್ ಇರಬೇಕು. ನೆಕ್ಸ್ಟು ಅದಾದಮೇಲೆ ಕ್ಯಾಪಿಟಲ್ ಲೆಟರ್ಸ್ ಆಯಿತು, ಸ್ಮಾಲ್ ಲೆಟರ್ಸ್ ಆಯಿತು, ನಂಬರ್ಸ್ ಬೇಕು, ಒಂದು ಕ್ಯಾರೆಕ್ಟರ್ ಈಗ ಸ್ಟಾರ್ ಆ ಥರದ್ದೇನಾದರೂ ಒಂದು ಸಿಂಬಲ್ ಬೇಕು ಆಯಿತಾ. ನೆಕ್ಸ್ಟು ID ಪಾಸ್ವರ್ಡ್ ಬರುತ್ತೆ, ಹಾಕಿ ಲಾಗಿನ್ ಮಾಡಿ ಫೋನಿಗೆ ಬಂದಿದ್ದನ್ನು. ನೆಕ್ಸ್ಟ್ ಅಲ್ಲಿ ಕಂಪ್ಲೀಟ್ ಕ್ರಿಯೇಟ್ ನ್ಯೂ ಅಪ್ಲಿಕೇಶನ್ ಅಂತ ಆಪ್ಷನ್ ಇದೆ ಅಲ್ಲ, ಸೊ ಮಿಡ್ಲಲ್ಲಿ ಅಲ್ಲಿ ಕ್ಲಿಕ್ ಮಾಡಿ. ಪರ್ಸ್ನಲ್ ಡೀಟೇಲ್ಸ್ ಕೇಳುತ್ತೆ, ಸೊ ಫುಲ್ ನೇಮು, ಡೇಟ್ ಆಫ್ ಬರ್ತು ಎಲ್ಲ ಕೇಳುತ್ತೆ. ಅದನ್ನೆಲ್ಲ ಹಾಕಿ ಅಪ್ಡೇಟ್ ಮಾಡಿ ಫೋನ್ ನಂಬರೆಲ್ಲ. ನೆಕ್ಸ್ಟು ಅಪ್ಲೋಡ್ ಡಾಕ್ಯುಮೆಂಟ್ ಆಪ್ಷನ್ ಬರುತ್ತೆ, ಅಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಅಪ್ಲೋಡಿಗಿದೆ, ಕ್ಲಿಕ್ ಮಾಡಿ ಪಾಸ್ಪೋರ್ಟ್ ಫೋಟೋ ಅಲ್ಲಿ ಚೂಸ್ ಕೊಟ್ಟು ಅಪ್ಲೋಡ್ ಮಾಡಿ. ಸೊ ಆಧಾರ್ ಕಾರ್ಡು ಇದೆ, ಎಲ್ಲದು 500 KB ಒಳಗಿರಬೇಕಾಯ್ತಾ. ಸೊ ಆಧಾರು. ನೆಕ್ಸ್ಟು ಬ್ಯಾಂಕ್ ಪಾಸ್ಬುಕ್ ಬರುತ್ತೆ, ಸೊ ಅಲ್ಲಿ ಅಕೌಂಟ್ ಹೋಲ್ಡರ್ ನೇಮು, ಪೇರೆಂಟ್ಸ್ ನೇಮು ಅದೆಲ್ಲ ಫಿಲ್ ಮಾಡಿ ನೆಕ್ಸ್ಟ್ ಅಪ್ಲೋಡ್ ಮಾಡಿ. ಅದಾದಮೇಲೆ SLC ಮಾರ್ಕ್ಸ್ ಕಾರ್ಡ್ ಬರುತ್ತೆ, ಪಾಸಿಂಗ್ ಸ್ಟೇಟ್ ಕೇಳುತ್ತೆ, ಸೊ ಅದನ್ನು ಹಾಕಿ ಅಪ್ಲೋಡ್ ಮಾಡಿ. ನೆಕ್ಸ್ಟು PUC ಮಾರ್ಕ್ಸ್ ಕಾರ್ಡ್ ಬರುತ್ತೆ, ಸೊ PUC ಮಾರ್ಕ್ಸ್ ಕಾರ್ಡಿಗೂ ಸಹ ಪಾಸಲ್ಲಿ ಸ್ಟೇಟ್ ಕೇಳುತ್ತೆ, ಆ ಸ್ಟೇಟನ್ನು ಮೆನ್ಷನ್ ಮಾಡಿ ನೆಕ್ಸ್ಟ್ ಅಪ್ಲೋಡ್ ಮಾಡಿ. ಅದಾದಮೇಲೆ ಅಡ್ಮಿಷನ್ ಪ್ರೂಫಿಗೆ ಡಾಕ್ಯುಮೆಂಟ್ ಕೇಳುತ್ತೆ. ನಿಮ್ಮದು ಫೀಸ್ ರಿಸಿಪ್ಟ್ ಇದೆ, ಫೀಸ್ ರಿಸಿಪ್ಟ್ ಹಾಕಿ. ಇಲ್ಲ ಕಾಲೇಜಿಂದ ಬೋನೋಫೈಡ್ ಸರ್ಟಿಫಿಕೇಟ್ ಅಂದರೆ ಸ್ಟಡಿ ಸರ್ಟಿಫಿಕೇಟನ್ನು ತಗೊಂಡು ಹಾಕಿ. ನೆಕ್ಸ್ಟ್ ಐ ಎಗ್ರಿ ಅಂತ ಕೊಟ್ಟು ನೆಕ್ಸ್ಟ್ ಬರೋದು ಸಬ್ಮಿಟ್ ಕೊಡಿ. ಸೊ ಈಗ ಪ್ರೆಸೆಂಟಾಗಿ ಯಾರೆಲ್ಲ ಡಿಗ್ರಿ ಓದ್ತಿದ್ದಾರೆ ಹೆಣ್ಮಕ್ಳು ಅವರಿಗೆ